ರಾಜಧಾನಿ ಬೆಂಗಳೂರಿನ ಈ ಕ್ಷೇತ್ರದಲ್ಲಿ ಬಡವರಿಗೆ ನೆಮ್ಮದಿಯ ಬದುಕಿಲ್ಲ. ಬಿಲ್ಡರು ಕೆಲಸ ಆರಂಭಿಸಿದ್ದಾರೆ. ಒಂದೆಡೆ ಈ ಬಡವರು ಪ್ರತಿ ರಾತ್ರಿ ನಿದ್ದೆ ಮಾಡೋಕ್ಕಾಗಲಿ ಯಾವಾಗ ನಮ್ಮ ಮನೆಗಳನ್ನ ತೆರವು ಮಾಡ್ತಾರೆ, ಇಲ್ಲಿಂದ ತೆರವು ಮಾಡ್ತಾರೆ. ಈಗಾಗಲೇ ಸೀಟ್ ಮನೆಗಳನ್ನು ಹಾಕೊಂಡು ಕಟ್ಕೊಂಡು ಸಾಲ ಮಾಡಿ ಹೋಗ್ತಾ ಇರೋರು ನಮ್ಮನ್ನು ಎಲ್ಲಿ ಅತ್ತಂಗಡಿ ಮಾಡ್ತಾರೆ, ಮತ್ತೆ ನಮ್ಮದು ಬದುಕು ಅತಂತ್ರವಾಗ್ತಲ್ಲ ಅಂತ ಒಂದು ಭಯದಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿನ ಬಿಲ್ಡರ್ಗಳು ಏನಾದರೂ ಅರ್ತ್ ವರ್ಕ್ ಮಾಡಬೇಕಿದ್ರೆ ಇಲ್ಲಿನ BJPಯ ಮುಖಂಡರ ಚೇಲಾಗಳಿಗೆ ಕೊಡಬೇಕಂತೆ. ಅವ್ರು ಬಿಟ್ಟು ಬೇರೆಯವ್ರು ಕೊಡೋ ಹಾಗಿಲ್ಲ. ಕೆಲವೊಂದಿಷ್ಟು ನಿಯಮಗಳು, ಕೆಲವೊಂದಿಷ್ಟು ಭೂ ದಾಖಲೆಗಳನ್ನು ಮಾಡುವಂಥದ್ದಾಗಲಿ, ಅರ್ತ್ ವರ್ಕ್ ಮಾಡುವಂಥದ್ದಾಗಲಿ, ಸಣ್ಣ ಪುಟ್ಟ ಹಿಡಿದು ದೊಡ್ಡ ದೊಡ್ಡ ಕೆಲಸಗಳು ಬಿಲ್ಡರ್ಗಳಿಗೆ ಏನೇನು ಮಾಡಬೇಕು ಅವೆಲ್ಲವನ್ನು ಮುಖಂಡರ ಚೇಲಾಗಳಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ರೂಲ್ ಇದೆಯಂತೆ. ಸಿದ್ದಾಪುರ ಗ್ರಾಮದಲ್ಲಿ ಸಾಕಷ್ಟು ಸರ್ಕಾರಿ ಜಮೀನು, ಕುಂಟೆಗಳು ದೊಡ್ಡ ದೊಡ್ಡ ಪಾಲಾಗಿವೆ. ಅದರ ವಿರುದ್ಧ ಹೋರಾಟ ಮಾಡುವವರಿಲ್ಲ. ಆದರೆ 2015ರಲ್ಲಿ ಬಿಲ್ಡರ್ ವಿರುದ್ಧ ಹೋರಾಟ ಮಾಡೋಕ್ಕೆ ಒಂದು ಪಡೆ ನಿಂತಿದೆ. ಅವರಿಗೆ ಊರಲ್ಲಿರುವಂತಹ ಸರ್ಕಾರಿ ಕುಂಟೆ, ಕೆರೆ ಜಾಗ ಅದ್ಯಾವುದು ಬೇಕಾಗಿಲ್ಲ. ಅವರಿಗೆ ಬಿಲ್ಡರ್ ಹಾಕೊಂಡಿರುವಂಥ ಜಾಗಗಳಿಗೆ ಮಾತ್ರ ಅವರ ಮೇಲೆ ಕಣ್ಣು. ಯಾಕೆ? ಏನು ಉದ್ದೇಶ ಇರ್ಬೋದು? ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ನಮ್ಮ ರಾಜಧಾನಿ ಬೆಂಗಳೂರಿನ ಮಹದೇವಪುರದ ಕ್ಷೇತ್ರದಾಗಿದೆ. ಮಹದೇವಪುರದಲ್ಲಿ ತಮಗೆ ಈಗಾಗಲೇ ನಾವು ತಿಳಿಸಿದಂತೆ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಗ್ಗಿಲ್ಲದೆ ಭೂಮಾಫಿಯಾ ನಡೀತಾನೆ ಇದೆ. ಅದರ ವಿರುದ್ಧ ನಿರಂತರವಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಾನೇ ಇದ್ದೀವಿ. ಇವತ್ತು ಕೂಡ ಅಂಥ ಒಂದು ವರದಿಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ರಾಜಧಾನಿ ಬೆಂಗಳೂರಿನಲ್ಲಿ, ಅದು ಮಹದೇವಪುರ ಕ್ಷೇತ್ರದಲ್ಲಿ ಬಿಲ್ಡರ್ಗಳಿಗೆ ಪೂರ್ತಿ ಸಪೋರ್ಟ್ ಇರುವಂತಹ ಕ್ಷೇತ್ರವಾಗಿದೆ. ಬಡವರಿಗೆ ಮಾತ್ರ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಅಂದರೆ, ಸಿದ್ದಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 15 ಸರ್ಕಾರಿ 30 ಕಾವಲು ಜಮೀನು, ಸಂಪೂರ್ಣವಾಗಿ 20 ಎಕರೆಗೂ ಹೆಚ್ಚು ಇರುವಂಥ ಸರ್ಕಾರಿ ಜಮೀನು, ಅದು ಈಗ ಭೂಗಳರ ಪಾಲಾಗಿದೆ. ಆ ಭೂಗಳರ ಪಾಲಾಗಲಿಕ್ಕೆ ಕಾರಣ ಅಂದರೆ ಸ್ಥಳೀಯ BJP ಮುಖಂಡರು ವಿಚಾರ ನಮ್ಮ ಬೆಳಕಿಗೆ ಬಂದಿದೆ. ಆಲ್ರೆಡಿ ಆ ಸರ್ವೆ ನಂಬರಲ್ಲಿರುವಂಥ ಸಿದ್ದಾಪುರ ಸರ್ವೆ ನಂಬರ್ 15ರಲ್ಲಿರುವಂಥ ಸರ್ಕಾರಿ ಜಮೀನನ್ನು ಭೂಗಳರಿಗೆ, ಅಂದರೆ ಬಹುಮಹಡಿ ಕಟ್ಟಡಗಳನ್ನು ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿ ಕೊಳ್ಳುವಂತಹ ಬಿಲ್ಡರ್ಗಳಿಗೆ ಸದ್ದಿಲ್ಲದೆ ಮಾಡಿರುವಂಥ ವಿಷಯ ಬೆಳಕಿಗೆ ಬಂದಿದೆ. ಅದರ ವಿರುದ್ಧ ಸದ್ಯದಲ್ಲಿ ನಾವು ದಾಖಲೆಗಳ ಸಮೇತ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಈ ಮಹದೇವಪುರ ಕ್ಷೇತ್ರದಲ್ಲಿ ಇದೊಂದು ಮೀಸಲು ಕ್ಷೇತ್ರ. ಈ ಮಹದೇವಪುರ ಮೀಸಲು ಕ್ಷೇತ್ರದಲ್ಲಿ ಬಡವರಿಗೆ, ದಲಿತರಿಗೆ, ದಮನಿತರಿಗೆ ಸುರಕ್ಷಿತ ಸ್ಥಳವಲ್ಲ. ಬರೀ ವೋಟಿಗೆ ಮಾತ್ರ, ಅಂದರೆ ಚುನಾವಣೆ ಬಂದಾಗ ಮತವನ್ನು ಪಡೆಯಲು ಮಾತ್ರ ಬಡವರನ್ನು, ದಲಿತರನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನೋದು ಒಂದು ಆರೋಪ. ಅದಕ್ಕೂ ನಿಜ ಕೂಡ. ಇದೇ ಸಿದ್ದಾಪುರ ಸರ್ವೆ ನಂಬರಲ್ಲಿ ಊರಿಗೆ ಹೊಂದ್ಕೊಂಡಿರುವಂತಹ 3ರಲ್ಲಿದ್ದಂತಹ ಜನಗಳಿಗೆ ಬೇರೆ ಕಡೆ ಒಂದು ವ್ಯವಸ್ಥೆ ಕಲ್ಪಿಸ್ತೀವಿ ಅಂತ ಹೇಳಿ ಅವ್ರನ್ನ ಎತ್ತಂಗಡಿ ಮಾಡಿ ಸರ್ವೆ ನಂಬರ್ 15ಕ್ಕೆ ಸ್ಥಳಾಂತರ ಮಾಡಿದರು. ಅಲ್ಲೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ. ಅಲ್ಲಿರೋರನ್ನು ನಾವು ಮಾತಾಡ್ಸ್ತೀವಿ. ಈಗ ಸರ್, ನೆಮ್ಮದಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ನಮಗೆ. ಅಲ್ಲಿಂದ ಊರಿಂದ ತಂದು ಇಲ್ಲಿ ಹಾಕಿದ್ದಾರೆ, ಊರಾಚೆ ಕೆರೆ ಪಕ್ಕದಲ್ಲಿ. ಇಲ್ಲಿ ನಾವು ನೆಮ್ಮದಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಹಕ್ಕುಪತ್ರ ಕೊಟ್ಟಿಲ್ಲ. ಈ ಹಿಂದೆ ಶಾಸಕರಿದ್ದಂಥ ಅರವಿಂದ್ ಲಿಂಬಾವಳಿ ಅವರು ಇಲ್ಲ ನಾವೆಲ್ಲ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಒಂದಿಷ್ಟು ಮನೆಗಳನ್ನ ತೆರವುಗೊಳಿಸ್ತಾ ಇದ್ದೀವಿ, ಇಲ್ಲ ನಿಮ್ಮನ್ನೇ ತೆರವು ಬೇರೆ ಕಡೆ ಮಾಡ್ತಾ ಇದ್ದೀವಿ, ಬಿಲ್ಡರ್ಗಳಿಗೆ ದಾರಿ ಆಗಿದೆ, ದಾರಿ ಮಾಡಬೇಕಿದೆ, CDP ಮ್ಯಾಪಲ್ಲಿ ರಸ್ತೆ ಇದೆ ಅನ್ನೋಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಸ್ಥಳೀಯರು, ಅಲ್ಲಿನ ನಿವಾಸಿಗಳು ನೇರವಾಗಿ ನಮ್ಗೆ ತಿಳಿಸಿದರು. ಹಾಗಾಗಿ ಸರ್, ನಮ್ಗೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ನೆಮ್ಮದಿಯಿಂದ. ಅಲ್ಲಿ ಊರಿಂದ ಸಿದ್ದಾಪುರ ಗ್ರಾಮದಲ್ಲಿ ಸ್ಥಳಾಂತರ ಮಾಡಬೇಕಾದ್ರೆ ನಿಮಗೆಲ್ಲ ಹಕ್ಕುಪತ್ರ ಕೊಡಿಸ್ತೀವಿ, 2030ಯಲ್ಲಿ ನೀವು ಮನೆಗಳು ಕಟ್ಕೊಳ್ಬೋದು ಅಂಥೇಳಿ ಸ್ಥಳೀಯ ವಿಲೇಜ್ ಅಕೌಂಟೆಂಟ್ ಅವರು
ರೆವಿನ್ಯೂ ಇಲಾಖೆ ಬಂದು ನಮಗೆ ಸ್ಥಳ ಗುರುತಿಸ್ಕೊಟ್ರು. ಹಾಗಾಗಿ ನಾವು 2030ಗೆ ಕಟ್ಕೊಂಡಿದ್ದೀವಿ. ಬಟ್ ಮನೆಗಳನ್ನು ಸಾಲ ಮಾಡಿ ಕಟ್ಕೊಂಡಿದ್ದೀವಿ, ಸೀಟ್ ಮನೆಗಳು ಹಾಕೊಂಡಿದ್ದೀವಿ. ಕೆಲವು ಜನ ಇದ್ದವರು ಮೋಲ್ಡ್ ಮನೆಗಳು ಮಾಡ್ಕೊಂಡಿದ್ದಾರೆ, ದುಡ್ಡಿದ್ದವರು ದಲಿತರು ಅಂತ ಹೇಳ್ಕೊಂಡ್ಬಂದವರು. ಕೆಲವು ಡೂಪ್ಲಿಕೇಟ್ ಜನಗಳು ಕೂಡ ಸೀಟ್ ಮನೆ ಹಾಕೊಳ್ಳೋದು ಬದಲಾಗಿ RCC ಮನೆಗಳು ಅಂದರೆ ಕಾಂಕ್ರೀಟ್ ಮನೆಗಳನ್ನ ಹಾಕ್ಕೊಂಡಿದ್ದಾರೆ. ಇರಲಿ, ಏನೋ ಅವ್ರಿಗೂ ಬದುಕಬೇಕು ಅನ್ನೋಂಥ ಒಂದು 2030 ಮನೆ ಏನೇ ಆಗಲಿ, ಎಲ್ರಿಗೂ ಒಂದು ಸೂರು ಅನ್ನೋದು ಭಾಳ ಕನಸಿನ ಮಾತು. ಆ ಕನಸಿಗೆ ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ತುಂಬ ಕೆಳವರ್ಗದ ಜನಗಳು ನೆಮ್ಮದಿಯಿಂದ ನಿದ್ದೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದೇ ಸರ್ವೆ ನಂಬರ್ 15ರಲ್ಲಿರುವಂತಹ ಸರ್ಕಾರಿ ಜಾಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡಿಕೊಂಡು ಬಿಲ್ಡರ್ಗಳ ಪಾಲಾಗಿರುವಂಥ ಜಾಗದಲ್ಲಿ ರಾಜಾರೋಷವಾಗಿ ವರ್ಕ್ ನಡೀತಾ ಇದೆ. ಇಲ್ಲೊಂದು ನಿಯಮ ಇದೆ ಅಂತೆ ಮಹದೇವಪುರ ಕ್ಷೇತ್ರದಲ್ಲಿ. ಇಲ್ಲಿನ ಬಿಲ್ಡರ್ಗಳು ಏನಾದರೂ ಅರ್ತ್ ವರ್ಕ್ ಮಾಡಬೇಕಿದ್ರೆ ಇಲ್ಲಿನ BJPಯ ಮುಖಂಡರ ಚೇಲಾಗಳಿಗೆ ಕೊಡಬೇಕಂತೆ. ಅವ್ರು ಬಿಟ್ಟು ಬೇರೆಯವ್ರು ಕೊಡೋ ಹಾಗಿಲ್ಲ. ಕೆಲವೊಂದಿಷ್ಟು ನಿಯಮಗಳು, ಕೆಲವೊಂದಿಷ್ಟು ಭೂ ದಾಖಲೆಗಳನ್ನು ಮಾಡುವಂಥದ್ದಾಗಲಿ, ಅರ್ತ್ ವರ್ಕ್ ಮಾಡುವಂಥದ್ದಾಗಲಿ, ಸಣ್ಣ ಪುಟ್ಟ ಹಿಡಿದು ದೊಡ್ಡ ದೊಡ್ಡ ಕೆಲಸಗಳು ಬಿಲ್ಡರ್ಗಳಿಗೆ ಏನೇನು ಮಾಡಬೇಕು ಅವೆಲ್ಲವನ್ನು ಮುಖಂಡರ ಚೇಲಾಗಳಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ರೂಲ್ ಇದೆಯಂತೆ. ಅದಿಲ್ಲ ಅಂದರೆ ಬಿಲ್ಡರ್ಗಳು ಕೂಡ ಇಲ್ಲಿ ಕಾಲ ಇಲ್ಲ, ಬಿಲ್ಡರ್ಗಳು ಕೂಡ ಬದುಕೋಕ್ಕಾಗೋದಿಲ್ಲ, ಯಾವುದೇ ಪ್ರಾಜೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಅವ್ರಿಗೆ ಶರಣಾಗಿ ಅವ್ರಿಗೊಂದಿಷ್ಟು ವರ್ಗಗಳನ್ನ ಕೊಟ್ಟು ಕೋಟ್ಯಾಂತರ ರೂಪಾಯಿ ಅವರಿಗೆ ಬಕ್ಷೀಸ್ ಕೊಟ್ಟು ಕೆಲಸಗಳು ಮಾಡಬೇಕಂತೆ. ಇದೊಂದು ದೊಡ್ಡ ಮಾಫಿಯಾ ನಡೆದಿದೆ. ಅದರ ಮಧ್ಯದಲ್ಲಿ ನರಳ್ತಾ ಇರುವವರು ಕಡು ಬಡವರು, ಕೂಲಿ ಕೆಲಸ ಮಾಡ್ಕೊಂಡಿರುವವರು ಎನ್ನುವುದು ಸ್ಪಷ್ಟವಾಗ್ತಾ ಇದೆ. ಈಗಾಗಲೇ ಸರ್ವೆ ನಂಬರ್ 15ರಲ್ಲಿ ರಾಜಾರೋಷವಾಗಿ ಬಿಲ್ಡರು ಕೆಲಸ ಆರಂಭಿಸಿದ್ದಾರೆ. ಒಂದೆಡೆ ಈ ಬಡವರು ಪ್ರತಿ ರಾತ್ರಿ ನಿದ್ದೆ ಮಾಡೋಕ್ಕಾಗದೆ ಯಾವಾಗ ನಮ್ಮ ಮನೆಗಳನ್ನ ತೆರವು ಮಾಡ್ತಾರೆ, ಇಲ್ಲಿಂದ ತೆರವು ಮಾಡ್ತಾರೆ, ಈಗಾಗಲೇ ಸೀಟ್ ಮನೆಗಳನ್ನು ಹಾಕ್ಕೊಂಡು ಕಟ್ಕೊಂಡು ಸಾಲ ಮಾಡಿ ಬದುಕ್ತಾ ಇರೋರು ನಮ್ಮನ್ನು ಎಲ್ಲಿ ಎತ್ತಂಗಡಿ ಮಾಡ್ತಾರೆ, ಮತ್ತೆ ನಮ್ಮದು ಬದುಕು ಅತಂತ್ರವಾಗ್ತಲ್ಲ ಅಂತ ಒಂದು ಭಯದಲ್ಲೇ ಬದುಕ್ತಾ ಇದ್ದಾರೆ. ಇದರ ನಡುವೆ ಮತ್ತೊಂದು ಕಡೆ ನಿಮಗೆ ಜಾಗ ಕೊಡ್ತೀವಿ, ಮತ್ತೆ ಅಲ್ಲಿ ಹೋಗಿ ಮನೆಗಳು ಕಟ್ಕೊಳ್ಬೇಕಲ್ಲ, ಮತ್ತೆ ಸಾಲ ಮಾಡಬೇಕಲ್ಲ. ನೋಡಿ, ಇದು ಮಹದೇವಪುರ ಕ್ಷೇತ್ರದಲ್ಲಿ, ಮೀಸಲು ಕ್ಷೇತ್ರದಲ್ಲಿ, ಮಂಜುಳಾ ಲಿಂಬಾವಳಿ ಅವರ ಕ್ಷೇತ್ರದಲ್ಲಿರುವಂತಹ ಬಡವರ ಸ್ಥಿತಿ. ಈ ಬಡವರ ಸ್ಥಿತಿಯಲ್ಲೂ ಕೂಡ ಇವ್ರದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಿದ್ದಾಪುರ ಗ್ರಾಮದಲ್ಲಿ ಸಾಕಷ್ಟು ಸರ್ಕಾರಿ ಜಮೀನು, ಕುಂಟೆಗಳು ದೊಡ್ಡ ದೊಡ್ಡವ್ರ ಪಾಲಾಗಿವೆ. ಅದ್ರ ವಿರುದ್ಧ ಹೋರಾಟ ಮಾಡುವವರಿಲ್ಲ. ಆದರೆ ಸರ್ವೆ ನಂಬರ್ 15ರಲ್ಲಿ ಬಿಲ್ಡರ್ ವಿರುದ್ಧ ಹೋರಾಟ ಮಾಡೋಕ್ಕೆ ಒಂದು ಪಡೆ ನಿಂತಿದೆ. ಅವರಿಗೆ ಊರಲ್ಲಿರುವಂತಹ ಸರ್ಕಾರಿ ಕುಂಟೆ, ಕೆರೆ ಜಾಗ ಅದ್ಯಾವುದು ಬೇಕಾಗಿಲ್ಲ. ಅವರಿಗೆ ಬಿಲ್ಡರ್ ಹಾಕೊಂಡಿರುವಂಥ ಜಾಗಗಳಿಗೆ ಮಾತ್ರ ಅವರ ಮೇಲೆ ಕಣ್ಣು. ಯಾಕೆ? ಏನು ಉದ್ದೇಶ ಇರ್ಬೋದು? ಬಿಲ್ಡರ್ಗಳು ಮಾತ್ರ ಕಣ್ಣಿಗೆ ಕಾಣ್ತಾರೆ. ಊರಲ್ಲಿರುವಂಥ ಸರ್ಕಾರಿ ಕುಂಟೆಗಳನ್ನು, ಸರ್ಕಾರಿ ಜಾಗಗಳನ್ನು, ಸರ್ಕಾರಿ ಕಾಲುಗಳನ್ನು ಹಾಕೊಂಡವರು ಇವರು ಕಣ್ಣಿಗೆ ಕಾಣೋದಿಲ್ವ? ಇದೆಲ್ಲವನ್ನು ಗಮನಿಸಿದಾಗ ಇದೊಂದು ದೊಡ್ಡ ಮಾಫಿಯಾ. ಒಂದು ಕಡೆ ಭೂ ಮಾಫಿಯಾ, ಒಂದು ಕಡೆ ಭೂ ಮಾಫಿಯಾದವ್ರನ್ನ ರೋಲ್ ಕಾಲ್ ಮಾಡುವಂಥ ಇನ್ನೊಂದು ಪಂಗಡ. ಇದಕ್ಕೆಲ್ಲ ಯಾವ ಕಡಿವಾಣ ಬೀಳುತ್ತೆ? ಅಧಿಕಾರಿಗಳ ಕಡೆ ಭ್ರಷ್ಟರು. ಹಾಗಾಗಿ ಇಂತಹ ವ್ಯವಸ್ಥೆ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಮತ್ತೊಂದು ಸುದ್ದಿಯೊಂದಿಗೆ ಸದ್ಯದಲ್ಲೇ ಬರ್ತೀನಿ. ಈ ಸರ್ವೆ ನಂಬರ್ 15 ಸಂಬಂಧಪಟ್ಟಂತೆ ಅದೇ ಅಲ್ಲದೆ ಸಿದ್ದಾಪುರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಜಾಗಗಳನ್ನ ಯಾವ ರೀತಿ ಕಬಳಿಸ್ತಾರೆ ಅನ್ನೋದನ್ನು ದಾಖಲೆ ಸಮೇತ ಸದ್ಯದಲ್ಲೇ ತಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ